ವಿದುರ ಒಂದು ಬಾರಿ ಧೃತರಾಷ್ಟ್ರನೊಂದಿಗೆ, ಅಣ್ಣ, ಇದುವರೆಗೂ ನಾನೇನೇ ಹೇಳಿದರೂ ನೀನದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ನಾನೇನೇ ಸಲಹೆ ಕೊಟ್ಟರೂ ಅದನ್ನು ನೀನು ಮನಸಾರೆ ಸ್ವೀಕರಿಸಲಿಲ್ಲ. ಆದರೆ ಈಗ ಮಾತ್ರ ನಾನು ಹೇಳುವಂತಹ ಈ ಮಾತನ್ನು ನೀನು ಒಪ್ಪಿಕೊಳ್ಳಲೇಬೇಕು. ಈಗ ನೀನಿರುವ ಈ ಹಸ್ತಿನಾಪುರವನ್ನು, ಇಲ್ಲಿರುವ ನಿನ್ನ ಬಂಧು ಬಾಂಧವ್ಯರನ್ನು ಬಿಟ್ಟು ಇಲ್ಲಿಂದ ದೂರ ಹೊರಟು ಹೋಗು ಎಂದು ಹೇಳಿದರು. ಅದಕ್ಕೆ ಧೃತರಾಷ್ಟ್ರ, ವಿದುರ, ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ನಿಸ್ಸಹಾಯಕವಾದ ಈ ಮುದಿ ವಯಸ್ಸಿನಲ್ಲಿ ಏತಕ್ಕಾಗಿ ನಾನು ರಾಜ್ಯ ತೊರೆದು ಅರಣ್ಯಕ್ಕೆ ಹೊರಟು ಹೋಗಲಿ? ಆದರೂ ನೀನು ಹೇಳುವ ಪ್ರತಿಯೊಂದು ಮಾತಿಗೂ ಖಂಡಿತವಾಗಲೂ ಒಂದು ಕಾರಣ ಇದ್ದೇ ಇರುತ್ತದೆ. ಸ್ವಲ್ಪ ವಿವರವಾಗಿ ಹೇಳು ಎಂದು ಕೇಳಿದರು. ಆಗ ವಿದುರ, ಅಣ್ಣ, ಕಾಲಚಕ್ರ ಭಯಂಕರವಾದ ವೇಗದಲ್ಲಿ ನಡೆಯುತ್ತಿದೆ. ಅದರ ಶಕ್ತಿಯನ್ನು ತಡೆದು ಯಾರಿಂದಲೂ ನಿಲ್ಲಲಾಗುವುದಿಲ್ಲ. ಅದಕ್ಕೆ ನೀನೇನೇ ಹೇಳಿದರೂ ಅದು ಹಿಂದೆ ಸರಿಯುವುದಿಲ್ಲ. ಸಾವು ನಿನಗೆ ಅತಿ ಸಮೀಪದಲ್ಲಿದೆ. ಒಂದು ಬಾರಿ ಸಾವು ನಿನ್ನನ್ನು ಸಮೀಪಿಸಿದರೆ ನಿನಗೆ ಎಷ್ಟೋ ಇಷ್ಟಕರವಾದ ಈ ಜೀವನವನ್ನು ನೀನು ಬಿಡಲೇಬೇಕು. ಇನ್ನು ಈ ಸಂಪತ್ತು, ಬಂಧುಗಳು ಎಲ್ಲರೂ ನಿನ್ನಿಂದ ದೂರಾಗುತ್ತಾರೆಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಸಾವು ಹತ್ತಿರವಾಗುತ್ತಿರುವ ಸಮಯದಲ್ಲಿ ನಿನಗೆ ಏನೇ ಇದ್ದರೂ ಅದು ಉಪಯೋಗಕ್ಕೆ ಬರುವುದಿಲ್ಲ. ನಾನೀಗ ಕೆಲ ಸತ್ಯಗಳನ್ನು ಹೇಳುತ್ತೇನೆ, ಹುಷಾರಾಗಿ ಕೇಳಿಸಿಕೊ. ಅಣ್ಣ, ನಿನಗೆ ನನ್ನವರು ಎಂದು ಹೇಳಿಕೊಳ್ಳುವವರು ಯಾರೂ ಇಲ್ಲ. ನಿನ್ನ ತಂದೆ, ತಾಯಿ, ಸಹೋದರರು, ಬಂಧುಗಳು, ಪುತ್ರರು ಎಲ್ಲರೂ ಮಣ್ಣಿನೊಳಗೆ ಬೆರೆತು ಹೋಗಿದ್ದಾರೆ. ನಿನ್ನ ವಯಸ್ಸಿನೊಂದಿಗೆ ಎಲ್ಲವನ್ನೂ ನಿನ್ನೊಳಗೆ ಬಚ್ಚಿಟ್ಟುಕೊಂಡು ಬಂದಿರುವೆ. ಈಗ ನೀನು ವಾಸವಿರುವ ಈ ಮನೆ ಕೂಡ ನಿನ್ನದಲ್ಲ. ನೀನೀಗ ನಿನ್ನ ಪುತ್ರರೆಲ್ಲರನ್ನೂ ಕೊಂದಿರುವ ಆ ಭೀಮನ ಕೈತುತ್ತುಗಳನ್ನೇ ತಿನ್ನುತ್ತಿರುವೆ. ಅದು ಎಷ್ಟೊಂದು ಅವಮಾನವೆಂದು ಯೋಚಿಸಿರುವೆಯ? ನೀನು ಪ್ರಾಣದ ಮೇಲೆ ಮಮಕಾರ ಬೆಳೆಸಿಕೊಳ್ಳುತ್ತಾ ಹೋದರೆ ಇಂತಹ ಅವಮಾನಗಳನ್ನು ಇನ್ನೆಷ್ಟೋ ಅನುಭವಿಸಬೇಕು. ಸಹೋದರ, ಈ ಜೀವನ ನಿನ್ನದು. ನಿನ್ನಷ್ಟಕ್ಕೆ ನೀನೇ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರಬೇಕು. ಅಣ್ಣ, ಮೇಣದ ಮನೆಯಲ್ಲಿರುವ ಪಾಂಡವರನ್ನು ಸುಟ್ಟು ಹಾಕಲು ಪ್ರಯತ್ನಿಸಿದೆ. ಭೀಮನಿಗೆ ವಿಷಾಹಾರ ಕೊಟ್ಟು ಸಾಯಿಸಲು ಹೊರಟೆ. ಪಾಂಡವರ ಪತ್ನಿ ದ್ರೌಪದಿಯನ್ನು ತುಂಬು ಸಭೆಯಲ್ಲಿ ಅವಮಾನಿಸುತ್ತಿದ್ದರೆ ನಿಶ್ಶಬ್ದವಾಗಿ ಕುಳಿತುಕೊಂಡೆ. ತಮ್ಮನ ಮಕ್ಕಳೆಂದು ಸಹ ನೋಡದೆ ಅವರ ರಾಜ್ಯವನ್ನು ಕಿತ್ತುಕೊಂಡೆ. ನೀನು ಇಷ್ಟೊಂದು ನೀಚವಾದ ಕೆಲಸಗಳನ್ನು ಮಾಡಿದ ಮೇಲೂ ಕೂಡ ಪಾಂಡವರು ನಿನಗೆ ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ಮಾಡಿರುವ ತಪ್ಪುಗಳು ನಿನ್ನ ಕಣ್ಣ ಮುಂದೆಯೇ ಸುತ್ತುತ್ತಿರುವಾಗ ನೀನು ಬದುಕಿದ್ದು ಲಾಭವೇನು? ಈಗಲಾದರೂ ಈ ಜೀವನವನ್ನು, ನಿನ್ನ ಲೌಕಿಕ ಸುಖಗಳನ್ನು ಬಿಡದೆ ಹೋದರೆ ಮೃತ್ಯು ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ. ಬಳಸಿದ ಬಟ್ಟೆ ಕಾಂತಿಯನ್ನು ಕಳೆದುಕೊಂಡಂತೆ ವೃದ್ಧತ್ವ ನಿನ್ನ ಕಾಂತಿಯನ್ನು ಕಳೆದುಕೊಳ್ಳುವಂತೆ ಮಾಡಿದೆ. ಒಂದು ಬಾರಿ ನಾನು ಹೇಳುತ್ತಿರುವ ಈ ವಿಷಯಗಳ ಬಗ್ಗೆ ಯೋಚಿಸು. ನಾನು ಹೇಳುತ್ತಿರುವ ಬದಲಾವಣೆಗಳನ್ನು ಆಹ್ವಾನಿಸಲು ಸಿದ್ಧವಾಗು. ಒಬ್ಬ ಧೈರ್ಯಶಾಲಿ ಅವನ ರಾಜ್ಯವನ್ನು, ಹೆಂಡತಿ ಮಕ್ಕಳನ್ನು, ಸಂಪತ್ತನ್ನು, ಬಂಧು ಬಾಂಧವರನ್ನು ಬಿಟ್ಟು ಅರಣ್ಯಕ್ಕೆ ಹೋಗಿ ಅವನ ಪ್ರಾಣವನ್ನು ತ್ಯಜಿಸಲು ಯೋಚಿಸುವುದಿಲ್ಲ. ಈ ವೈರಾಗ್ಯ ಅದಷ್ಟಕ್ಕೆ ಅದೇ ನಿನ್ನನ್ನು ಸೇರುತ್ತದೆ. ಇಲ್ಲದಿದ್ದರೆ ಇತರರ ಮಾತುಗಳಿಂದ ಬರುತ್ತದೆ. ಯಾವ ವ್ಯಕ್ತಿ ಮಾನಸಿಕವಾಗಿ ದೃಢವಾಗಿರುತ್ತಾನೋ ಅಂತವನು ಕೊನೆ ಗಳಿಗೆಯಲ್ಲಿ ಅರಣ್ಯಕ್ಕೆ ಹೋಗಿ ಅವನ ಮನಸ್ಸನ್ನು ಭಗವಂತನ ಮೇಲಿಟ್ಟು ಪ್ರಾಣವನ್ನು ತ್ಯಜಿಸುತ್ತಾನೆ. ಅಂತಹ ವ್ಯಕ್ತಿಗಳು ಮಾತ್ರವೇ ಮನುಷ್ಯರಲ್ಲಿ ಉತ್ತಮರಾಗುತ್ತಾರೆ. ಬಾಲ್ಯದಲ್ಲಿ, ಯೌವನದಲ್ಲಿ ಧೈರ್ಯ ಇರುವುದು ಸಹಜ. ಆದರೆ ಸಾವು ಹತ್ತಿರ ಬಂದಾಗಲೂ ಧೈರ್ಯವಾಗಿರುವುದು ಸಾಮಾನ್ಯವಾದ ವಿಷಯವಲ್ಲ. ಪ್ರಯೋಜನವಿಲ್ಲದ ಈ ಸಂಪತ್ತು, ಆಡಂಬರ, ರಾಜ್ಯವನ್ನು ಬಿಟ್ಟು ಸ್ವರ್ಗದಂತಿರುವ ಉತ್ತರ ದಿಕ್ಕಿಗೆ ನಿನ್ನ ಪ್ರಯಾಣ ಬೆಳೆಸು ಎಂದು ವಿದುರ ಅವರ ಮನಸ್ಸಿನಲ್ಲಿರುವ ಮಾತುಗಳನ್ನು ಧೃತರಾಷ್ಟ್ರನಿಗೆ ಹೇಳಿದರು. ವಿದುರನ ಮಾತುಗಳನ್ನು ಕೇಳಿದ ಧೃತರಾಷ್ಟ್ರ ಬಹಳ ಹೊತ್ತು ಮೌನವಾಗಿ ಕುಳಿತುಬಿಟ್ಟರು. ಅವರು ಮಾಡಿರುವ ತಪ್ಪುಗಳೆಲ್ಲವೂ ಅವರ ಕಣ್ಣ ಮುಂದೆಯೇ ಕಾಣಿಸಿತು. ಇದೇ ರೀತಿ ಆಡಂಬರವಾಗಿ ಜೀವನ ಕಳೆದರೆ ನಾನು ಮಾಡಿರುವ ತಪ್ಪುಗಳಿಗೆ ಪ್ರಾಯಶ್ಚಿತ ಯಾವ ರೀತಿ ಅನುಭವಿಸಲಿ ಎಂದು ವಿದುರನ ಮಾತುಗಳಲ್ಲಿರುವ ಅಂತರಾರ್ಥವನ್ನು ತಿಳಿದುಕೊಂಡರು ಧೃತರಾಷ್ಟ್ರ. ಅವರ ಜೀವನದಲ್ಲಿ ಮೊಟ್ಟ ಮೊದಲನೆಯ ಬಾರಿ ವಿದುರ ಹೇಳಿರುವ ಮಾತುಗಳನ್ನು ವ್ಯತಿರೇಕಿಸದೆ ಅಂಗೀಕರಿಸಿದರು ಧೃತರಾಷ್ಟ್ರ. ಅಂದಿನ ರಾತ್ರಿ ಧೃತರಾಷ್ಟ್ರ ಗಾಂಧಾರಿಯೊಂದಿಗೆ ಅವರ ಜೀವನದ ಮುಂದಿನ ಪ್ರಯಾಣ ಯಾವುದೆಂದು ತಿಳಿಸಿದರು.
ಗಂಡ ನೋಡದಿರುವ ಲೋಕವನ್ನು ನಾನು ಸಹ ನೋಡುವುದಿಲ್ಲವೆಂದು ಮದುವೆಯ ಮುಂಚೆಯೇ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಗಾಂಧಾರಿ ಈಗ ಗಂಡನ ಮಾತಿಗೆ ಎದುರು ಹೇಳುತ್ತಾಳೆಯೇ? ಮುಂಜಾನೆ ನಿಶ್ಶಬ್ದವಾಗಿ ಬಂದು ಗಂಡನ ಪಕ್ಕದಲ್ಲಿ ನಿಂತು ನಿಮ್ಮ ಹಿಂದೆಯೇ ನಾನು ಎಂದಳು ಗಾಂಧಾರಿ. ವೃದ್ಧ ದಂಪತಿಗಳು ಯಾರಿಗೂ ಹೇಳದೆ ವಿದುರನೊಂದಿಗೆ ಸೇರಿ ಅವರಿರುವ ಪ್ರದೇಶವನ್ನು ತೊರೆದು ಉತ್ತರ ದಿಕ್ಕಿನೆಡೆಗೆ ಪ್ರಯಾಣ ಬೆಳೆಸಿದರು. ಮುಂಜಾನೆ ಎದ್ದ ಕೂಡಲೇ ಎಂದಿನಂತೆ ಯುಧಿಷ್ಠಿರ ನಿತ್ಯ ಕರ್ಮಗಳು, ಸೂರ್ಯ ನಮಸ್ಕಾರ ಮುಗಿಸಿ ಧೃತರಾಷ್ಟ್ರ ಗಾಂಧಾರಿಯ ಕೋಣೆಗೆ ಹೋದರು. ಮುಂಜಾನೆ ಎದ್ದ ಕೂಡಲೇ ಯುಧಿಷ್ಠಿರ ಮಾಡುವಂತಹ ಕೆಲಸಗಳು ಇದು. ಆದರೆ ಆ ದಿನ ಮಾತ್ರ ಧೃತರಾಷ್ಟ್ರ ಗಾಂಧಾರಿ ಅವರ ಕೋಣೆಯಲ್ಲಿ ಕಾಣಿಸಲಿಲ್ಲ. ಯುಧಿಷ್ಠಿರ ಸುತ್ತಲೂ ಹುಡುಕಾಡಿದರು, ಆದರೆ ಅವರು ಎಲ್ಲೂ ಕಾಣಿಸಲಿಲ್ಲ. ಅವರ ಜೊತೆ ವಿದುರ ಕೂಡ ಕಾಣಿಸಲಿಲ್ಲ. ಅವರಿಗಾಗಿ ಹುಡುಕಾಡುತ್ತಿರುವ ಸಮಯದಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣೀರಾಕುತ್ತಿರುವ ಸಂಜಯ ಕಾಣಿಸಿದ. ಸಂಜಯನ ಬಳಿ ಓಡಿ ಹೋಗಿ, ಸಂಜಯ, ನನ್ನ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲಿ? ಅವರನ್ನು ಯಾರಾದರೂ ಅವಮಾನಿಸಿದ್ದಾರೆಯೇ? ಅಥವಾ ಅವರ ಪುತ್ರರು ನೆನಪಾಗಿ ಎಲ್ಲಾದರೂ ಹೊರಟು ಹೋಗಿದ್ದಾರೆಯೇ ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಸಂಜಯ ಕಣ್ಣೀರು ಒರೆಸಿಕೊಳ್ಳುತ್ತಾ, ಧರ್ಮಜ, ನಿಜಕ್ಕೆ ಅವರು ಎಲ್ಲಿ ಹೋಗಿದ್ದಾರೆಂದು ನನಗೆ ತಿಳಿಯದು. ಅವರು ಏನು ಮಾಡಬೇಕಿದ್ದಾರೆಂದು ಸಹ ನನಗೆ ಹೇಳಲಿಲ್ಲ. ಆದರೆ ಎಂದು ಸಂಜಯ ಹೇಳುತ್ತಿರುವಾಗ ದೂರದಲ್ಲಿ ನಾರದ ಮಹರ್ಷಿಯನ್ನು ಯುಧಿಷ್ಠಿರ ನೋಡಿದರು. ಕೂಡಲೇ ಅವರನ್ನು ಆಹ್ವಾನಿಸಿ ಅವರಿಗೆ ಅತಿಥಿ ಸತ್ಕಾರಗಳನ್ನು ಮಾಡಿ ಯುಧಿಷ್ಠಿರ ನಾರದರೊಂದಿಗೆ, ಮುನಿಗಳೇ, ನಿಮ್ಮ ಅತಿಥಿ ಸತ್ಕಾರದಲ್ಲಿ ಯಾವುದಾದರೂ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ. ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಕಾಣಿಸದೆ ನಾನು ಬಹಳ ದುಃಖದಲ್ಲಿದ್ದೇನೆ. ಅವರೀಗ ಎಲ್ಲಿದ್ದಾರೆಂದು ಹೇಳಿ ನನ್ನ ಈ ದುಃಖವನ್ನು ಹೋಗಲಾಡಿಸಿ ಎಂದು ಕೇಳಿದರು. ಅದಕ್ಕೆ ನಾರದ ಮಹರ್ಷಿ, ಧರ್ಮಜ, ನೀನು ಯಾರ ಬಗ್ಗೆಯೂ ದುಃಖಿಸಬೇಡ. ಈ ಸೃಷ್ಟಿಯೆಲ್ಲವೂ ಆ ನಾರಾಯಣನ ಆಧೀನದಲ್ಲಿದೆ. ಇದರಲ್ಲಿ ಯಾರು ನಮ್ಮ ಹತ್ತಿರವಾಗಬೇಕೆಂದರು ದೂರಾಗಬೇಕೆಂದರು ಎಲ್ಲವೂ ಆ ನಾರಾಯಣನ ಆದೇಶದ ಮೇಲೆಯೇ ನಡೆಯುತ್ತದೆ. ಒಬ್ಬ ಯಜಮಾನ ಎತ್ತುಗಳ ಮೂಗಿಗೆ ದಾರ ಬಿಗಿಸಿ ಹಿಂದಿರುವ ಬಂಡೆಯೊಳಗೆ ಭಾರೀ ಪ್ರಮಾಣದಲ್ಲಿ ಪದಾರ್ಥಗಳನ್ನು ತುಂಬಿಸುತ್ತಾನೆ. ಆ ಎತ್ತುಗಳು ಯಾವುದೇ ಸ್ವಂತ ನಿರ್ಣಯ ತೆಗೆದುಕೊಳ್ಳದೆ ಯಜಮಾನ ತೋರಿಸಿದ ದಾರಿಯಲ್ಲಿಯೇ ನಡೆಯುತ್ತದೆ. ಅದೇ ರೀತಿ ಮನುಷ್ಯ ಕೂಡ ಧರ್ಮ, ಬ್ರಹ್ಮಚರ್ಯ, ಬ್ರಾಹ್ಮಣ್ಯ ಎಂಬ ನಿಯಮಗಳನ್ನು ಪಾಲಿಸಬೇಕು. ಇದರ ಮೂಲಕವೇ ಮನುಷ್ಯ ಶ್ರೀಮನ್ ನಾರಾಯಣನನ್ನು ತಲುಪಲು ಸಾಧ್ಯ. ಯಾವ ಮನುಷ್ಯನಾದರೂ ಅವನ ಇಷ್ಟಾನುಸಾರವಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಅವನು ಮಾಡಿದ ತಪ್ಪುಗಳಿಗೆ ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಅವರ ಬಳಿ ಇರುವಂತಹ ಎಲ್ಲಾ ಬೊಂಬೆಗಳನ್ನು ಮುಂದಿಟ್ಟುಕೊಂಡು ಆಟವಾಡುತ್ತಾರೆ. ಬೆಳೆಯುತ್ತಿದ್ದಂತೆ ಅವರಿಗಿಷ್ಟವಾದ ಬೊಂಬೆಗಳನ್ನು ಮಾತ್ರವೇ ಆಯ್ದುಕೊಂಡು ಆಟವಾಡುತ್ತಾರೆ. ಆ ನಾರಾಯಣನು ಹಾಗೆಯೇ ಮೊದಮೊದಲು ಎಲ್ಲಾ ಮನುಷ್ಯರನ್ನು ಜೊತೆಗಿಟ್ಟು ಅದರ ನಂತರ ಅವರಿಗಿಷ್ಟವಾದವರನ್ನು ಮಾತ್ರವೇ ಅವರ ಹತ್ತಿರ ಕರೆದುಕೊಳ್ಳುತ್ತಾರೆ. ಇದು ಪ್ರತಿ ಮನುಷ್ಯನ ಜೀವನದಲ್ಲೂ ನಡೆಯುವಂತಹ ಸಾಧಾರಣವಾದ ವಿಷಯ ಎಂದು ನೆನಪಿಟ್ಟುಕೋ. ಯುಧಿಷ್ಠಿರ, ಈ ಮಾನವನ ಶರೀರ ತಾತ್ಕಾಲಿಕ, ಆತ್ಮ ಮಾತ್ರವೇ ಶಾಶ್ವತ. ಹಾಗಾಗಿ ನಿನ್ನವರು ಕಾಣಿಸಲಿಲ್ಲವೆಂದು ಅವರಿಗಾಗಿ ದುಃಖಿಸುವುದು ಬೇಡ. ನೀನು ಹತ್ತಿರವಿಲ್ಲವೆಂದು ಅವರ ಜೀವನ ಏನಾಗುತ್ತದೆಂದು ನೀನು ಕೊರಗಬೇಡ. ಈ ಕ್ಷಣವೇ ಈ ಮಾಯೆಯಿಂದ ಹೊರಬ. ಪಂಚಭೂತಗಳಿಂದ ರೂಪುಗೊಂಡಿರುವ ಈ ಶರೀರ ಕಾಲ ಕರ್ಮಗಳ ಆಧಾರದ ಮೇಲೆ ನಿಂತಿರುತ್ತದೆ. ಅವುಗಳನ್ನು ಮೀರಿ ರಕ್ಷಿಸುವುದು, ನಾಶಗೊಳಿಸುವುದು ಮತ್ತೊಂದಿಲ್ಲ. ಯುಧಿಷ್ಠಿರ, ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳು. ಆ ಶ್ರೀ ಮಹಾವಿಷ್ಣು ಈ ಭೂಮಿಯ ಮೇಲೆ ದುಷ್ಟರನ್ನು ಶಿಕ್ಷಿಸಲು ಬಂದ ಕೆಲಸ ಪೂರ್ಣಗೊಂಡಿದೆ. ಅವರು ಅವರ ಅವತಾರವನ್ನು ಪೂರ್ಣಗೊಳಿಸಿ ಈ ಭೂಮಿಯನ್ನು ತೊರೆಯುವ ಸಮಯ ಹತ್ತಿರವಾಗಿದೆ. ನೀನು ಕೂಡ ಅವರಿರುವಷ್ಟು ದಿನ ಮಾತ್ರವೇ ಇರುತ್ತೀಯ. ನಿನ್ನ ದೊಡ್ಡಪ್ಪ ಧೃತರಾಷ್ಟ್ರ ಮುನಿಗಳ ಆಶ್ರಮವನ್ನು ತಲುಪಿದ್ದಾರೆ. ಆಕಾಶಗಂಗೆ ಭೂಮಿಗೆ ಬೀಳುವಾಗ 7 ಭಾಗಗಳಾಗಿ ವಿಭಜನೆಗೊಂಡಿದೆ. ಅದೇ ಸಪ್ತಸ್ರೋತ ಪ್ರದೇಶ. ಆ ಪುಣ್ಯ ನದಿ ತೀರದಲ್ಲಿ ಅವರ ಜೀವನದ ಕೊನೆ ದಿನಗಳನ್ನು ಕಳೆಯುತ್ತಿದ್ದಾರೆ ಧೃತರಾಷ್ಟ್ರ. ಇಂದಿನಿಂದ ಸರಿಯಾಗಿ 5 ದಿನಗಳಿಗೆ ಧೃತರಾಷ್ಟ್ರ ಅವರ ಜೀವನದ ಬಂಧಗಳಿಂದ ವಿಮುಕ್ತಿ ಪಡೆಯುತ್ತಾರೆ. ಗಾಂಧಾರಿಯೂ ಕೂಡ ಅದೇ ಆಶ್ರಮದಲ್ಲಿಯೇ ಜೀವನ ತ್ಯಜಿಸುತ್ತಾರೆ. ಈ ರೀತಿ ನಡೆದ ನಂತರ
ವಿದುರ ಮತ್ತೊಂದು ಬಾರಿ ತೀರ್ಥಯಾತ್ರೆ ಮಾಡಿ ಬದರಿಕಾಶ್ರಮ ತಲುಪಿ ಅಲ್ಲಿ ಅವರ ಶರೀರವನ್ನು ತ್ಯಜಿಸುತ್ತಾರೆ. ನಾನು ಹೇಳಿರುವ ಈ ಮಾತುಗಳನ್ನೆಲ್ಲ ನೆನಪಿಟ್ಟುಕೊಂಡು ಈ ನಿನ್ನ ದುಃಖದಿಂದ ಹೊರಬಾ ಧರ್ಮನಂದನ ಎಂದು ಹೇಳಿದರು ನಾರದ ಮಹರ್ಷಿ. ನಾರದರ ಮಾತುಗಳನ್ನು ಕೇಳಿದ ನಂತರ ಯುಧಿಷ್ಠಿರನಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ನಾರದ ಮಹರ್ಷಿಗಳು ಬಂದಾಗ ಆಗಸದಲ್ಲಿ ನೋಡಿದ ಕೆಲವು ಅಪಶಕುನಗಳು ಈಗ ನಾರದರ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿರುವ ಭಯವನ್ನು ಇನ್ನಷ್ಟು ಹೆಚ್ಚಿಸಿತು. ಅದರಿಂದ ಯುಧಿಷ್ಠಿರನಿಗೆ ಪ್ರಶಾಂತವಾಗಿರಲು ಸಾಧ್ಯವಾಗಲಿಲ್ಲ. ಹಗಲು ರಾತ್ರಿ ನಾರದರ ಮಾತುಗಳೇ ನೆನಪಾಗುತ್ತಿತ್ತು. ಅರ್ಜುನ ಕೃಷ್ಣನನ್ನು ಭೇಟಿಯಾಗಲು ಹೋಗಿ ಕೆಲ ತಿಂಗಳುಗಳೇ ಕಳೆದು ಹೋಗಿತ್ತು. ಹಸ್ತಿನಾಪುರಕ್ಕೆ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅವರ ಜೊತೆಗಿರುವ ಭೀಮನೊಂದಿಗೆ ಅವರ ಮನಸ್ಸಿನ ಸಂದೇಹಗಳನ್ನು ಹೇಳಿಕೊಂಡರು ಯುಧಿಷ್ಠಿರ. ಭೀಮ, ಭೂಲೋಕಕ್ಕೆ ಬಂದ ಶ್ರೀ ಮಹಾವಿಷ್ಣು ಅವರ ಅವತಾರ ಮುಗಿಸುವ ಸಮಯ ಹತ್ತಿರವಾಗಿದೆ ಎಂದು ನಾರದ ಮಹರ್ಷಿಗಳು ಹೇಳಿದಾಗಿನಿಂದಲೂ ನನಗೆ ಬಹಳ ಭಯವಾಗುತ್ತಿದೆ. ಬಹಳ ದಿನಗಳಿಂದ ಭಯ ನನ್ನ ಮನಸ್ಸಿನಲ್ಲಿ ಕಾಡುತ್ತಿದೆ. ಅವರು ಹೇಳಿದ್ದು ನಾವು ಸರ್ವಸ್ವ ಎಂದು ಭಾವಿಸುವ ಶ್ರೀಕೃಷ್ಣನ ಬಗ್ಗೆನ? ಆ ಪರಂಧಾಮ ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾರ? ನನಗೆ ಅದೇ ನಡೆಯುತ್ತದೇನೋ ಎಂದು ಬಹಳ ಭಯವಾಗುತ್ತಿದೆ. ಭೂಮಿಯ ಮೇಲೆ ಕಾಣಿಸುತ್ತಿರುವ ಅಪಶಕುನಗಳು, ಪ್ರಜೆಗಳು ಅಧರ್ಮದ ಹಾದಿ ತುಳಿದಿರುವುದನ್ನು ನೋಡಿದರೆ ನನಗೆ ಅದೇ ನಿಜವೇನೋ ಅನಿಸುತ್ತಿದೆ. ಕೋಪ, ಅಸತ್ಯ, ದ್ವೇಷ ಎಲ್ಲವೂ ಮನುಷ್ಯರ ಮನಸ್ಸಿನಲ್ಲಿ ನಾಟಿಕೊಂಡಿದೆ. ತಂದೆ ತಾಯಿಗೆ ಮಕ್ಕಳ ಮೇಲಿರಬೇಕಾದ ಸಹಜವಾದ ಪ್ರೀತಿ ನಶಿಸಿ ಕಪಟವಾದ ಪ್ರೀತಿಯನ್ನು ತೋರಿಸುತ್ತಿದ್ದಾರೆ. ಮಕ್ಕಳು ಕೂಡ ಅಷ್ಟೇ. ಇಷ್ಟು ದಿನ ಶ್ರೀಕೃಷ್ಣನ ಪಾದ ಸೋಕಿದ ಈ ಭೂಲೋಕದ ಮೇಲೆ ಇನ್ನು ಮುಂದೆ ಕಲಿಪುರುಷನ ಪಾದ ಸೋಕಲಿದೆಯೇನೋ? ಇದರಿಂದಲೇ ಭೂಮಿ ಅದರ ಕಾಂತಿಯನ್ನು ಕಳೆದುಕೊಳ್ಳುತ್ತಿದೆಯೇನೋ ಅನಿಸುತ್ತಿದೆ. ಭೀಮ, ನನಗೇಕೋ ತುಂಬಾ ಭಯವಾಗುತ್ತಿದೆ ಎಂದು ಯುಧಿಷ್ಠಿರ ಹೇಳುತ್ತಿರುವಾಗ ಅರ್ಜುನ ದ್ವಾರಕೆಯಿಂದ ಹಿಂದಿರುಗಿ ಬಂದ. ನೀರಸವಾದ ನಡಿಗೆಯಿಂದ, ಮಂಕಾದ ಮುಖದಿಂದ ಅರ್ಜುನ ಅಣ್ಣನ ಬಳಿ ಬಂದ. ನೆಲವನ್ನೇ ನೋಡುತ್ತಿದ್ದ ಅರ್ಜುನನ ಕಣ್ಣಿನಿಂದ ನೀರು ಸುರಿಯುತ್ತಲೇ ಇತ್ತು. ಕಾಂತಿಹೀನನಾದ ಅರ್ಜುನ ಯುಧಿಷ್ಠಿರನ ಪಾದಗಳ ಮೇಲೆ ಬಿದ್ದು ಕಣ್ಣೀರಾಕುತ್ತಾ ಅಲ್ಲೇ ಕುಳಿತು ಬಿಟ್ಟ. ಅರ್ಜುನನ ಮೈಯೆಲ್ಲ ನಡುಗುತ್ತಿತ್ತು. ಅವನ ಹೃದಯ ಬಡಿತ ಜೋರಾಗಿತ್ತು. ಯುಧಿಷ್ಠಿರ ಅರ್ಜುನನನ್ನು ಮೇಲೆಬ್ಬಿಸಿ, ಅರ್ಜುನ, ಏನಾಯ್ತು ನಿನಗೆ? ದ್ವಾರಕೆಯಲ್ಲಿ ಎಲ್ಲರೂ ಕ್ಷೇಮವೇನ? ಶ್ರೀಕೃಷ್ಣ ಪರಮಾತ್ಮರು ಹೇಗಿದ್ದಾರೆ ಎಂದು ಕೇಳಿದರು. ಆ ಪ್ರಶ್ನೆಗೆ ಏನೂ ಉತ್ತರಿಸದೆ ಅರ್ಜುನ ಮೌನವಾಗಿ ನಿಂತಿದ್ದ. ಅವನ ಮುಖವೂ ಕೂಡ ಅವನ ಕಣ್ಣಿನಂತೆ ದುಃಖದಿಂದ ತುಂಬಿ ಹೋಗಿತ್ತು. ಕಣ್ಣನ್ನು ಒರೆಸಿಕೊಳ್ಳುತ್ತಾ ಒಂದು ನಿಮಿಷ ಮೌನವಾಗಿ ನಿಂತುಬಿಟ್ಟ ಅರ್ಜುನ. ಅವನ ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ತುಂಬಿಕೊಂಡು ನಡುಗುತ್ತಿರುವ ಧ್ವನಿಯಿಂದ, ಅಣ್ಣ, ನಾವೆಲ್ಲರೂ ವಿಧಿಯ ಕೈಯಲ್ಲಿ ಮೋಸ ಹೋದೆವು. ಅಲ್ಲಿ ದ್ವಾರಕೆಯೂ ಇಲ್ಲ, ಶ್ರೀಕೃಷ್ಣನೂ ಇಲ್ಲ ಎಂದು ನೆಲದ ಮೇಲೆ ಕುಸಿದು ಬಿದ್ದ ಅರ್ಜುನ. ಭೂಮಿಯ ಮೇಲೆ ಯಾದವರ ವಂಶ ಯಾವ ರೀತಿ ನಶಿಸಿತೋ, ಶ್ರೀಕೃಷ್ಣ ಪರಮಾತ್ಮರು ಈ ಭೂಲೋಕವನ್ನು ಯಾವ ರೀತಿ ತೊರೆದರೋ, ದ್ವಾರಕೆ ಯಾವ ರೀತಿ ಸಮುದ್ರ ಗರ್ಭದಲ್ಲಿ ಬೆರೆತು ಹೋಯಿತೋ, ಆ ಎಲ್ಲ ವಿಷಯಗಳನ್ನು ವಿವರಿಸಿದ ಅರ್ಜುನ. ಪಾಂಡವರಿಗೆ ಅರ್ಜುನನ ಮಾತುಗಳನ್ನು ಜೀರ್ಣಿಸಿಕೊಳ್ಳಲು ಬಹಳ ಹೊತ್ತೇ ಹಿಡಿಯಿತು. ಅದರ ನಂತರ ಪ್ರಭಾಸ ಕ್ಷೇತ್ರದಲ್ಲಿ ನಡೆದ ಒಂದೊಂದು ವಿಷಯವನ್ನು ವಿವರವಾಗಿ ಅರ್ಜುನನ ಬಳಿ ಕೇಳಿ ತಿಳಿದುಕೊಂಡರು ಪಾಂಡವರು. ಶ್ರೀಕೃಷ್ಣನ ಬಗ್ಗೆ ಅಷ್ಟೊಂದು ಆಳವಾಗಿ ವಿವರಿಸುತ್ತಿರುವಾಗ ಅರ್ಜುನನ ಮನಸ್ಸಿನಲ್ಲಿ ಯಾವುದೋ ತಿಳಿಯದ ಪ್ರಶಾಂತತೆ ತುಂಬಿಕೊಂಡಿತು. ಹಠಾತ್ತನೆ ಅವನ ಮನಸ್ಸು ನಿಶ್ಚಲವಾಗಿ ಬದಲಾಗಿ ಯಾವುದೋ ತಿಳಿಯದ ಶಕ್ತಿ ಆವರಿಸಿಕೊಂಡಿತು. ಅರ್ಜುನ ಯಾವಾಗ ಶ್ರೀಕೃಷ್ಣನ ಪಾದಗಳನ್ನು ಊಹಿಸಿಕೊಂಡನೋ ಆಗಿನಿಂದ ಅವನ ಮನಸ್ಸಿನಲ್ಲಿರುವ ಎಲ್ಲಾ ಕಳಮಳ ದೂರಾಯಿತು. ಕೆಲ ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಭಗವದ್ಗೀತೆಯನ್ನು ಬೋಧಿಸಿದ್ದರು. ಇಷ್ಟು ವರ್ಷಗಳ ನಂತರ ಆ ಭಗವದ್ಗೀತೆಯಲ್ಲಿರುವ ಒಂದೊಂದು ಸಾರಾಂಶವು ಅರ್ಜುನನಿಗೆ ಪೂರ್ತಿಯಾಗಿ ಅರ್ಥವಾಯಿತು. ಜೀವಾತ್ಮ ಪರಮಾತ್ಮ ಎರಡೂ ಬೇರೆ ಬೇರೆ ಎಂಬ ಮಾಯಾಪೂರಿತವಾದ ಆಲೋಚನೆಯಿಂದಲೇ ಈ ಎಲ್ಲ ದುಃಖಗಳು ನಮ್ಮನ್ನು ಕಾಡುತ್ತಿವೆ. ಈ ಆಲೋಚನೆಗೆ ಮುಖ್ಯ ಕಾರಣ ಏನೆಂದರೆ, ಮನುಷ್ಯನ ಶರೀರ ಪಂಚಭೂತಗಳಿಂದ ತಯಾರಾಗಿರುತ್ತದೆ. ಅಷ್ಟೇ ಅಲ್ಲದೆ ಪ್ರಕೃತಿಯ ಭಾಗವಾದ ಸತ್ವ, ರಜೋ ಹಾಗೂ ತಮೋ ಗುಣಗಳಿಂದ ಪ್ರಭಾವಿತವಾಗಿರುತ್ತದೆ. ಈ ಸತ್ಯವನ್ನು ತಿಳಿದುಕೊಳ್ಳದಿರುವ ವ್ಯಕ್ತಿ ಮನುಷ್ಯ ಎಂದರೆ ಬರೀ ಶರೀರ ಅಂದುಕೊಳ್ಳುತ್ತಾನೆ.
ಯಾವಾಗ ಈ ಶರೀರದಲ್ಲಿರುವ ಆತ್ಮ ಪರಮಾತ್ಮನಲ್ಲಿನ ಒಂದು ಭಾಗ ಎಂದು ಗುರುತಿಸುತ್ತಾನೋ ಆಗ ಅವನ ಮನಸ್ಸಿನಲ್ಲಿರುವ ಎಲ್ಲ ಆಂದೋಲನೆಗಳಿಂದ ದೂರಾಗುತ್ತಾನೆ. ಶ್ರೀಕೃಷ್ಣ ಪರಮಾತ್ಮರು ಇನ್ನಿಲ್ಲ ಎಂಬ ವಾರ್ತೆ ಕೇಳಿದ ಕೂಡಲೇ ಯುಧಿಷ್ಠಿರ ಮೌನವಾಗಿ ನಿಂತುಬಿಟ್ಟರು. ಎಲ್ಲವೂ ನಾರದ ಮಹರ್ಷಿಗಳು ಹೇಳಿದಂತೆಯೇ ನಡೆಯುತ್ತಿದೆ ಎಂದು ಗ್ರಹಿಸಿ ಅವರ ಮುಂದಿನ ಕೆಲಸವನ್ನು ಯೋಚಿಸಲು ಶುರು ಮಾಡಿದರು. ಶ್ರೀಕೃಷ್ಣನ ಮರಣದ ವಾರ್ತೆ ಕೇಳಿದ ಕೂಡಲೇ ಕುಂತಿದೇವಿ ಪ್ರಾಣ ತ್ಯಜಿಸಿ ಶ್ರೀಕೃಷ್ಣನೊಳಗೆ ಲೀನವಾದಳು. ಯುಧಿಷ್ಠಿರ ಅವರ ಅಂತಿಮ ಯಾತ್ರೆಗೆ ಎಲ್ಲಾ ಸಿದ್ಧತೆ ನಡೆಸಿದರು. ಅವರ ಮೊಮ್ಮಗನಾದ ಪರೀಕ್ಷಿತ್ನನ್ನು ಚಕ್ರವರ್ತಿಯಾಗಿ ನೇಮಿಸಿದರು. ಯುಧಿಷ್ಠಿರ ಆಡಂಬರವಾದ ಬಟ್ಟೆ, ಸಂಪತ್ತು ಎಲ್ಲವನ್ನೂ ಬಿಟ್ಟು ಕಾವಿ ತೊಟ್ಟು ಅಂತಃಪುರದಿಂದ ಹೊರಬಂದರು. ಯಾರಿಗೂ ಏನೂ ಹೇಳದೆ, ಕೊನೆಗೆ ತಮ್ಮಂದಿರಿಗೂ ಏನೂ ಹೇಳದೆ ಆ ಪ್ರದೇಶವನ್ನು ಬಿಟ್ಟು ಹೊರನಡೆದರು. ಯುಧಿಷ್ಠಿರನ ಮನಸ್ಸನ್ನು ಅರ್ಥ ಮಾಡಿಕೊಂಡ ಸಹೋದರರು ಅವರನ್ನೇ ಹಿಂಬಾಲಿಸಿದರು. ದ್ರೌಪದಿಯೂ ಸಹ ಹಿಂದೆಯೇ ನಡೆದಳು. ಮನಸ್ಸನ್ನು ಶ್ರೀಕೃಷ್ಣನ ಪಾದಗಳ ಮೇಲಿರಿಸಿ ಎಲ್ಲರೂ ಉತ್ತರದ ಕಡೆ ಹೆಜ್ಜೆ ಹಾಕಿದರು. ಇದೇ ಸ್ನೇಹಿತರೆ, ವಿದುರ ಹಾಗೂ ನಾರದ ಮಹರ್ಷಿಗಳು ಹೇಳಿದಂತಹ ನೀತಿಪಾಠಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.